ಧರ್ಮದ ಇತಿಹಾಸದಲ್ಲಿ ಕೆಲ ಕ್ಷಣಗಳು ಸಾಮಾನ್ಯವಾಗಿರುವುದಿಲ್ಲ. ಅವು ಯುಗಗಳನ್ನು ಬೆಳಗುವ ದಿವ್ಯ ಕ್ಷಣಗಳಾಗಿರುತ್ತೆ. ಅಂತಹ ಒಂದು ಮಹಾನ್ ಕ್ಷಣವೇ ರಾಯರ ಪಟ್ಟಾಭಿಷೇಕ. ವೆಂಕಟನಾಥ ಅನ್ನುವಂಥ ಒಬ್ಬ ಯುವ ಪಂಡಿತ, ಜ್ಞಾನದಲ್ಲಿ ಗಂಗೆ ಹಾಗೆ, ವಿನಯದಲ್ಲಿ ಭೂಮಿಯ ಹಾಗೆ, ಅವರ ಭಕ್ತಿ, ತ್ಯಾಗ ಮತ್ತು ಶಾಸ್ತ್ರ ಪಾಂಡಿತ್ಯವನ್ನು ಕಂಡಂಥ ಗುರುಗಳ ಮನದಲ್ಲಿ ಒಂದು ನಿರ್ಧಾರ ಮಾಡ್ತಾರೆ. ಇವನೇ ಮುಂದಿನ ಪೀಠಾಧಿಪತಿ ಅಂತ. ಮಂತ್ರೋಚ್ಚಾರಣೆಗಳು ಗಗನ ಮುಟ್ಟಿದ್ವು, ದೀಪಗಳ ಜ್ಯೋತಿ ಮಿನುಗ್ತಾ ಇತ್ತು, ಪವಿತ್ರ ಸನ್ಯಾಸ ದೀಕ್ಷೆ ನಡೆಯಿತು. ಆ ಕ್ಷಣದಲ್ಲಿ ವೆಂಕಟನಾಥರು ಹೊಸ ದಿವ್ಯನಾಮ ಪಡ್ಕೊಂಡ್ರು. ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಭಕ್ತರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು, ಹೃದಯಗಳಲ್ಲಿ ಭಕ್ತಿ, ಆಕಾಶದಲ್ಲೇ ದಿವ್ಯ ಘೋಷ, ಜಯ ರಾಘವೇಂದ್ರ, ಜಯ ರಾಘವೇಂದ್ರ. ಆ ದಿನದಿಂದ ಅವರು ಕೇವಲ ಮಠದ ಗುರು ಅಲ್ಲ, ಲಕ್ಷಾಂತರ ಜನರ ಆಶಾಕಿರಣ ಆದರು. ಧರ್ಮದ ದೀಪವಾಗಿ, ಭಕ್ತಿಯ ಮಾರ್ಗದರ್ಶಿಯಾಗಿ, ಲೋಕಕ್ಕೆ ಕರುಣೆಯ ರೂಪವಾಗಿ ಬೆಳಗಿದರು. ಇದು ಕೇವಲ ಪಟ್ಟಾಭಿಷೇಕ ಅಲ್ಲ, ಧರ್ಮಕ್ಕೆ ದೊರೆತ ನಾಯಕತ್ವ, ಭಕ್ತಿಗೆ ದೊರೆತ ಆಶ್ರಯ, ಲೋಕಕ್ಕೆ ದೊರೆತ ದಿವ್ಯ ಆಶೀರ್ವಾದ. ಹೌದು ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ನೆಚ್ಚಿನ ಗುರುರಾಯರ ಪಟ್ಟಾಭಿಷೇಕದ ದಿನ. ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಗುರುಗಳಾದಂಥ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಂಥ ದಿನ. ಹಾಗಾಗಿ ಇವತ್ತೆಲ್ಲರೂ ರಾಯರನ್ನು ಹೆಚ್ಚು ಸ್ಮರಿಸಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ.